ಜನವರಿ 22 ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಬಿಜೆಪಿ ಸಕಲ ರೀತಿಯಲ್ಲೂ ತಯಾರಿ ನಡೆಸಿದೆ. ಬಟ್ ಇಲ್ಲಿ ತನಕ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಅದಕ್ಕೆ ಹೋಗುತ್ತಾ ಇಲ್ವಾ ಅಂತ. ಈಗ ಕ್ಲಾರಿಟಿ ಕೊಟ್ಟಿದೆ ಕಾಂಗ್ರೆಸ್, ಹೋಗ್ತೀನಾ ಅಥವಾ ಇಲ್ವಾ ಅಂತ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಗೈರಾಗ್ತಾ ಇದೆ. ರಾಮ ಮಂದಿರ ಟ್ರಸ್ಟ್ ಆಹ್ವಾನದ ಬಳಿಕ ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆ ಕೊಡ್ತು. ಏನಂತ, ಗೌರವ ಪೂರ್ವಕವಾಗಿ ನಾವು ಇದರಿಂದ ದೂರ ಉಳಿತಾ ಇದ್ದೀವಿ ಅಂತ. ಅಂದ್ರೆ ಗೌರವ ಪೂರ್ವಕವಾಗಿ ಆ ಆಹ್ವಾನ ಒಂದು ಪತ್ರ ಏನಿತ್ತು ಅದನ್ನ ತಿರಸ್ಕರಿಸಿದ್ದಾರೆ ಕಾಂಗ್ರೆಸ್ ನಾಯಕರ ನಿರ್ಧಾರದ ಹಿಂದಿನ ಕಾರಣ ಏನು ಅನ್ನೋ ಪ್ರಶ್ನೆ ಇದೆ. ಉತ್ತರವನ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಯಾಕೆ ಹೋಗ್ತಿಲ್ಲ ಅನ್ನೋದಕ್ಕೂ ಕ್ಲಾರಿಟಿ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಇದೀಗ INDIA ಒಕ್ಕೂಟದ ಪಕ್ಷಗಳ ಒತ್ತಡಕ್ಕೆ ಮಣಿತ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಇದೆ. ಮುಜುಗರದಿಂದ ಕೈ ನಾಯಕರು ತಪ್ಪಿಸ್ಕೊಳ್ಳೋ ಪ್ರಯತ್ನನ ಇದು ಗೊತ್ತಿಲ್ಲ. ಹಾಗಾದ್ರೆ ಏನ್ ಕೊಟ್ಟಿದೆ ಕಾರಣಗಳು? AICC ಕೊಟ್ಟಿರುವಂತಹ ಕಾರಣ ಏನು? ಯಾಕೆ ಹೋಗಲ್ಲ ನೋಡ್ತಾ ಹೋಗೋಣ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ರಾಮನನ್ನ ಪೂಜಿಸ್ತಾರೆ. ಅಂದ್ರೆ ಇದಕ್ಕೆ ರಾಜಕೀಯ ಸೇರೋ ಅಗತ್ಯ ಇಲ್ಲ. ಅವರವರ ವೈಯಕ್ತಿಕ ಲಕ್ಷಾಂತರ ಜನ ರಾಮನನ್ನ ಪೂಜಿಸ್ತಾರೆ. ಧರ್ಮವು ವೈಯಕ್ತಿಕ ವಿಚಾರ, ಆದ್ರೆ ಇಲ್ಲಿ ರಾಜಕೀಯ ಆಗ್ತಾ ಇದೆ. ಮಂದಿರವನ್ನ RSS BJP ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣದ ಕಾರ್ಯ ಇನ್ನೂ ಪೂರ್ಣನೆಗೊಂಡಿಲ್ಲ. ಆತುರವಾಗಿ ಇವರು ಉದ್ಘಾಟನೆ ಮಾಡಕ್ ಹೋಗ್ತಾ ಇದ್ದಾರೆ. ಇವರು RSS ಮತ್ತು BJP ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಯೋಧ್ಯೆಯನ್ನ, ರಾಮ ಮಂದಿರ ಉದ್ಘಾಟನೆಯನ್ನ. ಹಾಗೆ ನೋಡೋದಾದ್ರೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಇನ್ನೂ ಪೂರ್ಣನೆಗೊಂಡಿಲ್ಲ. ಈಗಲೇ ಆತುರವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಪೂರ್ಣ ದೇವಾಲಯದ ಉದ್ಘಾಟನೆಗೆ BJP ನಿಂತಿದೆ ತುದಿಗಾಲಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಲಾಭ ಪಡೆಯೋಕೆ ಹುನ್ನಾರ ಇದು. ಕಾಂಗ್ರೆಸ್ ಪಕ್ಷ 2019ರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬದ್ಧವಾಗಿದೆ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ 2019ರಲ್ಲಿ ಏನ್ ತೀರ್ಪು ಕೊಟ್ಟಿತ್ತು ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಾಬ್ರಿ ಮಸೀದಿ ವಿಚಾರದಲ್ಲಿ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ರಾಮನನ್ನ ಗೌರವಿಸುವ ಲಕ್ಷಾಂತರ ಜನರ ಭಾವನೆಗಳನ್ನ ನಾವು ಗೌರವಿಸ್ತೇವೆ. ಆದ್ರೆ ಇದು ಸಂಪೂರ್ಣವಾಗಿ RSS ಮತ್ತು BJPಯ ಕಾರ್ಯಕ್ರಮ ಆಗಿದೆ. ಇವರು ವೈಯಕ್ತಿಕ ಧರ್ಮದ ವಿಚಾರವನ್ನ ರಾಜಕೀಯಗೊಳಿಸಿದ್ದಾರೆ. ಹೀಗಾಗಿ ಆಮಂತ್ರಣವನ್ನ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, ಸೋನಿಯಾ ಹಾಗೆ ಅಧೀರ್ ಇವರೆಲ್ಲರೂ ಕೂಡ ಗೌರವ ಪೂರ್ವಕವಾಗಿ ನಿರಾಕರಿಸಿದ್ದಾರೆ. ಸೊ ಅಲ್ಲಿಗೆ ಇವರಿಗೆ ಆಮಂತ್ರಣ ಹೋಗಿರೋದು ಹೌದು, ಇವ್ರು ಬರಲ್ಲ ಅಂತ ಹೇಳಿದ್ದಾರೆ. ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ.